ಹುಣಸಗಿ ತಾಲೂಕಿನ ಕಾಮನಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕನಗಂಡನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಶ್ರೀನಿವಾಸಪುರ ಹಳ್ಳಿ, ಮಂಜಲಾಪುರ, ಕನಗಂಡನಹಳ್ಳಿ ತಾಂಡ ಸೇರಿದಂತೆ ಹಲವು ಗ್ರಾಮಗಳ ಸಾರ್ವಜನಿಕರು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕನಗಂಡನಹಳ್ಳಿ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಹಾಗೂ ಸಾರ್ವಜನಿಕರು ಪ್ರತಿದಿನ 5 ರಿಂದ 6 ಕಿಲೋಮೀಟರ್ಷ್ಟು ದೂರ ನಡೆದುಕೊಂಡು ಹೋಗುವ ದುಸ್ಥಿತಿ ಎದುರಿಸುತ್ತಿದ್ದಾರೆ. ಗ್ರಾಮದಲ್ಲಿ ಬಸ್ ನಿಲುಗಡೆ ಇಲ್ಲದ ಕಾರಣ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಇದಲ್ಲದೆ ಗ್ರಾಮದಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಗ್ರಾಮಸ್ಥರು ತಮ್ಮ ಮನೆಯಿಂದ ಸುಮಾರು 250 ಮೀಟರ್ ದೂರ ಹೋಗಿ ನೀರು ಹೊಂದಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು ಹಾಗೂ ವೃದ್ಧರು ಪ್ರತಿದಿನ ನೀರಿಗಾಗಿ ಹರಸಾಹಸ ಪಡುತ್ತಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿವೆ ಎಂದು ಆರೋಪ ಕೇಳಿಬರುತ್ತಿದೆ. ಸಮರ್ಪಕ ಪೈಪ್ಲೈನ್ ಹಾಗೂ ನೀರು ಸರಬರಾಜು ವ್ಯವಸ್ಥೆ ಇಲ್ಲದ ಕಾರಣ ಯೋಜನೆ ಉದ್ದೇಶವೇ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಅಧಿಕಾರಿಗಳ ಮೂಲಕ ಸ್ಥಳ ಪರಿಶೀಲನೆ ನಡೆಸಿ ಜಲ ಜೀವನ್ ಮಿಷನ್ ಕಾಮಗಾರಿ ಗುಣಮಟ್ಟದ ಕುರಿತು ಸಮಗ್ರ ತನಿಖೆ ಕೈಗೊಳ್ಳಬೇಕು. ಜೊತೆಗೆ ಕನಗಂಡನಹಳ್ಳಿ ತಾಂಡ, ಶ್ರೀನಿವಾಸಪುರ ಹಾಗೂ ಹಳ್ಳಿ ಮಂಜಲಾಪುರ ಗ್ರಾಮಗಳಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿನ್ ಕುಮಾರ್ ನಾಯಕ್, ಸಾಮಾಜಿಕ ಕಾರ್ಯಕರ್ತರು, ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಸುರಪುರ್ ಇತರರು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಪಂಚಾಯತಿ ಮೋಟ್ರ ಜೆಜೆಎಂ ಸಪ್ಲೈ ಮಾಡಕತ್ತಾರೆ. ಅದು ಜೆಜೆಎಂ ಮೋಟರ್ ಪಂಚಾಯತಿ ಮೋಟರ್ ಪಂಚಾಯತಿ ಮೋಟರ್ ನೀರು ಸಪ್ಲೈ ಅಂತದ. ಬಾಯಿ ನೋಡಿಸಿಲ್ಲ ಬಿಲ್ ಹಚ್ಕೊಂಡು ಜೆಜೆಎಂ ನೀರು ಅಲ್ಲ, ಅದು ಪಂಚಾಯತಿ ನೀರು. ಅವ್ರು ಯಾರು ಫೋನ್ ಮಾಡ್ಕೊಂಡು ಅವರು ನಾವು ಕೇಳಿದ್ರೆ ಯಾರಿಗೆ ತಗೋರ ಮಾಡಿ ಹೇಳ್ತಾರೆ. ಆ ಪಂಚಾಯತಿ ಇಲ್ರಿ ಮೋಟರ್ ನಮ್ಮದು, ಅವ್ರು ಪಂಚಾಯತಿ ಪೈಪು ಡ್ಯಾಮೇಜ್ ಡ್ಯಾಮೇಜ್ ಆಗೋದು ಇವರಿಂದ ಕೇಳಿದ ತಕ್ಷಣ ಮಾಡಿಸ್ತೀವಿ ಬರ್ತೀವಿ ಅಂತೇಳಿ ಒಂದು ವಾರದಾಗ ಹೇಳ್ತಾರೆ. ಇಷ್ಟು ಸಮಸ್ಯೆ ಇರೋದು, ನೀರಿನ ಸಮಸ್ಯೆ ಇವ್ರಿಗಿರೋದು. MLA ಬಂದರು ಎತ್ತ ತಕ್ಷಣ ನೀರು ಸಪ್ಲೈ ಮಾಡ್ತಾರೆ. ಆ MLA ಬಂದಿಲ್ಲ, XMLA ಬಂದಿಲ್ಲ, ಪ್ರೆಸೆಂಟ್ MLA ಬಂದಿಲ್ಲ, ಬಂದಿಲ್ಲ. ಮತ್ತೆ ಇಲ್ಲಿವರೆಗೆ ಯಾವ ಶಾಲಾ ಹೋದ ಮಕ್ಕಳಿಗೆ ಮತ್ತು ದವಾಖಾನೆಗೆ ಹೋಗೋರಿಗೆ ಬಸ್ ಅವಶ್ಯಕತೆ. ಎದುರು ದೀಪ ಮತ್ತು ತಾಳಿಕೊಟ್ಟಿ ಬಸ್ಗಳು ಬಹಳ ಓಡಾಡ್ತವೆ. ಸುರಪುರದನ್ನು ಒಂದು ಆಗೇಜ್ ಈಗ ಆಳಬಾಯಿ ಮೇಲೆ ಯಾವ ನಿಂದ್ರಂಗಿಲ್ಲ, ಏನೇನಿಲ್ಲ ಅಂದೆ ಆಯ್ತು. ಅದನ್ನ ಒಬ್ಬರು ತರ್ಬೇಕು ಇರಲ್ಲ, ಸರ್ಕಾರ ದಿಕ್ಕಿನಲ್ಲಿ ನಾ ಸಹಿ ಮಾಡೋದ್ರಿ ಆಯ್ತು ಆಯ್ತು ಚಿಂತನೆ ಕೊಡ್ತೀನಿ. ನೋಡ್ರಿ ತಮಗೆ ವಿನಂತಿ ಸರ, ಒಂದು ವೇಳೆ ನಿಮಗೆ ಕಾಲಾವಕಾಶ ಇರುತ್ತೆ ಸರ, ನೀವು ಒಂದು ವಾರದೊಳಗಡೆ ಏನು ಚರ್ಚೆ ಅಂತಿಮ ನಿರ್ಧಾರ ಮಾಡ್ತೀರಿ ಮಾಡಿರಿ ಸರ. ಒಂದು ವೇಳೆ ತಾವೇನಾದರೂ ಹಾಂ ಸರ್ ಹಾಂ ಸರ್ ನೀವು ಅಕಸ್ಮಾತ್ ಸರಿ ಸರ್ ಓಕೆ ಒಂದು ವಾರದೊಳಗೆ ನೀವು ಏನಾರ ಬಗೆಹರಿಸಿದ್ದು ಹೋಗಿದ್ರೆ ನಿಮ್ಮ ಪಂಚಾಯತಿ ಮುತ್ತಿಗೆ ಹಾಕಿ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಒಂದು ಮನೆಗೆ ಬಂದ್ರೆ ಇನ್ನೊಂದು ಮನೆಗೆ ಬರಲ್ಲ. ಅದು ಪೈಪ್ ಕಲೆಕ್ಷನ್ ಇಲ್ಲಿಂದ ಕೊಡೋದು ಬಿಟ್ಟು ಡೌನಿಂದ ಕೊಟ್ಟರೆ ಅಷ್ಟು ಹೆಂಗೆ ನೀರು ಇರುತ್ತೆ. ಈಗ ಅಂದ್ರೆ ನೀವು ಯಾರು ಮಾಡ್ದವ ನೀರಿನ ಸಮಸ್ಯೆ ಇರ್ತದೆ, ಹೌದಿಲ್ಲಪ್ಪ. ಬೆಳತನ ನೀರಿನ ಸಮಸ್ಯೆ ಇಷ್ಟೇ. ಇವರು ಇನ್ನೊಂದು 10 ಗಾಡಿ ಬರ್ತಾವೆ, ಅಲ್ಲಿ ತನಕ ಪಾಳೆ ಹಚ್ತಾರ. ನಾನು 20 ಅಲ್ರಿ ನಿಮ್ಮೆಲ್ಲರೂ ಮತ್ತು ಇಷ್ಟು ದೊಡ್ಡ
ಶ್ರೀನಿವಾಸಪುರಕ್ಕೆ ಇಲ್ಲಿಗೆ ಬಸ್ ನಿಂದ್ರಿಸಂಗಿಲ್ಲ. ಇಲ್ಲೇದಿಲ್ಲ ಹಳ್ಳಿ ತರ್ತಾರ ನಮ್ಮ ಊರು ತರವಲ್ರಿ, ಅಲ್ಲಿ ತರ್ತಾರ ಇಲ್ಲಿ ತರಬಲ್ಲ. ಎಂಟು ಹಾಕಮ್ಮ ಎಂಟು ಹಾಕಿ ನಿಂದ್ರಸ ನಾವು ಅಲ್ಲೇ ಕುಂದಿರ್ತೀವಿ ಮುಂದೆ. 100% ನಾವಿದ್ದೀವಿ. ನೀರಿನ ಸಮಸ್ಯೆ ಏನ್ರಿ ಊರಿಗೆ? ಇಲ್ಲಿ ಸಮಸ್ಯೆ ನೀರು ಜನ ಯಾಕೆ ಒಮ್ಮಲ್ಲೇ ಬಂದಿಷ್ಟು ಗದ್ದಲ ಅಲ್ಲಿ ಊರಾಗ ಏನು ನೀರು ನಳ ಇಲ್ಲ. ಚೆನ್ನಾಗ್ಯಾವ್ರೆ ಯಾರು ಬಿಡ್ತಾರೆ ನೀರು ಅಲ್ಲಿ ಅಲ್ಲಿ ಇದಾಗ ಟ್ಯಾಂಕರ್ 2 ದಿವ್ಸಕೊಂಡ್ಬಿಡ್ತಾರೆ ಊರಾಗೆಲ್ಲ ಕುಡಿಯಕ್ಕೆ ನೀವು ನಿರಂತರ ಸಮಸ್ಯೆ. ಯಾವುದೇ ಫೇಕ್ ಅಲ್ಲ ಅಲ್ಲ ಅದು ಇರೋ ಲಕ್ಷ ನಾವು ಅದರಲ್ಲಿ ನಿಮಗೆ ನಮ್ಮ